ಹಿರಿಯ ನಿರ್ದೇಶಕ ನಿರ್ಮಾಪಕ ಭಾರ್ಗವ್ ಅವರು ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸಿನಿಮಾ 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 ದ್ವಾರಕೀಶ್ ಅವರು ಅಂದರೆ ಸಿನಿಮಾ, ಹೇಗೆ ಆ ಸಿನಿಮಾದ ಜೊತೆ ಯಾವ ರೀತಿಯಾಗಿದ್ದರು ಸರ್? ಅದೇ ನೀವೇ ಹೇಳಿದ್ರಿ, ದ್ವಾರಕೀಶ್ ಅಂದರೆ ಸಿನಿಮಾ, ಸಿನಿಮಾ ಅಂದರೆ ದ್ವಾರಕೀಶ್ ಅಂತ, ಅಲ್ಲೇ ಮುಗಿದೋಯ್ತು ಅವನು. ಬಟ್ ಸಿನಿಮಾನ ಒಂದು ಎಂಟರ್ಟೈನ್ಮೆಂಟಿಗೂ ತೊಗೊಳವ, ಆಮೇಲೆ ಕಾಸು ಮಾಡಬೇಕು ಅನ್ನೋ ದೃಷ್ಟಿಯಿಂದನೂ ಮಾಡವ, ಕಾಸು ಬರಲಿಲ್ವಾ ಅದ್ರ ಬಗ್ಗೆನೂ ಯೋಚನೆ ಇಲ್ಲ. ಒಂದು ಸ್ಟೇಜಲ್ಲಿ ಅವನು ನಿರ್ಮಾಪಕನಾದಮೇಲೆ ಒಳ್ಳೆ ಹೆಸರು ಮಾಡಿದ್ಮೇಲೆ, ಯಶಸ್ಸು ಕಂಡ ಮೇಲೆ, ನಂತರ ಸತತವಾಗಿ 17 ಪಿಕ್ಚರ್ಗಳಿಗೆ ಕಾಸು ಕಾಣಲಿಲ್ಲ, ಫೇಲ್ಯೂರ್ ಆಗೋಯ್ತು. ಆ 17 ಚಿತ್ರ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಪುನಃ ಮಾಡಿದ್ದಾನೆ, ಪುನಃ ಸಂಪಾದನೆ ಮಾಡ್ದ, ಒಂದು ಒಳ್ಳೆಯ ಚಿತ್ರ ಕೊಟ್ಟ. ಅದೇ ವಿಷ್ಣುವರ್ಧನ್ ಜೊತೆ ಕೊಟ್ಟಿದ್ದು, ಅಪಾರವಾಗಿ ಹಣ ಮಾಡ್ದ. ಆಮೇಲೆ ಅವನಿಗೆ ಸಾಕಾಯಿತು ಅಂತ ಅನ್ನಿಸ್ತು ಅಂತ ಕಾಣಿಸುತ್ತೆ. ಅವನ ಮಗ ಇದ್ದಾನೆ, ಅವನು ಚಿತ್ರರಂಗದಲ್ಲಿದ್ದಾನೆ, ಅವನು ಚಿತ್ರಗಳು ಮಾಡ್ತಾಯಿದ್ದಾನೆ. ಅಂದರೆ ನಾಯಕನಾಗಿ ಬರಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿ, ಆದರೆ ಇವರು ಅವರ ಹೈಟನ್ನೇ ತೊಗೊಂಡು ಬಂದು ಅದರಲ್ಲೇ ಸಿನಿಮಾಗಳನ್ನು ಮಾಡಿ ಅದರಲ್ಲೇ ಅವರು ಯಶಸ್ಸನ್ನು ಕಾಣಿಸುವಂಥದ್ದು ದೊಡ್ಡ ಒಂದು ಯಶಸ್ಸು ಅಂತ ಹೇಳಿ. ಇಲ್ಲ, ನಾಯಕ ಹೀಗೇ ಇರಬೇಕು ಅಂತ ಮೊದಲು ಇತ್ತದು. ಅವನು ಸುಂದರವಾಗೇ ಇರಬೇಕು, ಚೆನ್ನಾಗೇ ಇರಬೇಕು, ಬೆಳ್ಳಿಕೆ ಇರಬೇಕು, ಹಾಡಬೇಕು, ಇದೆಲ್ಲ ಮಾಡಬೇಕು ಅಂತ. ಆಮೇಲೆ ಬರ್ತಾ ಎಲ್ಲನೂ ಬದಲಾಗಿದೆ ಎಲ್ಲನೂ. ಇವತ್ತೊಂದು ದಿವಸ ನರಸಿಂಹರಾಜಣ್ಣ ಇದ್ದಾಗ ಅವರೇನೆ ಒಂದು 3-4 ಪಿಕ್ಚರ್ಗಳಲ್ಲಿ ಹೀರೋ ಆಗಿ ಪಾರ್ಟ್ ಮಾಡಿದ್ರು. ಹುಚ್ಚುರಾಯ, ಪ್ರೊಫೆಸರ್ ಹುಚ್ಚುರಾಯ, ಆ ಥರದ್ದು ಪೇರು. ಆಮೇಲೆ ಇವರು ಮುಸುರಿ ಕೃಷ್ಣಮೂರ್ತಿಗಳು ಕೂಡ ಮಾಡಿದ್ರು, 5 ಎಕ್ಕನೋ ಏನೋ ಒಂದು, ಅದು ಕೂಡ ಮಾಡಿದ್ರು. ಸೊ ಹೀಗೆ ಕಾಮಿಡಿಯವರು ಕೂಡ ಪಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ದ್ವಾರಕೀಶ್ ಅವರು ಬಂದಾಗ ಕೂಡ ಅವನು ಕೂಡ ಕಾಮಿಡಿಯಾಗೆ ಬಂದವನು. ಅವನು ಯಾಕೆ ನಾನು ನಾಯಕ ನಟ ಆಗಬಾರ್ದು ಅಂತ, ಯಾಕೆಂದರೆ ಅವನು ಇದ್ದಿದ್ದೇನೆ 5 ಅಡಿ 1.25 ಇಂಚು. ಆ 5 ಅಡಿ 1.25 ಇಂಚಿನೇ ಅವನು ಅದನ್ನು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಅದಕ್ಕೆ ಕುಳ್ಳ ಅಂತಲೇ ಇಟ್ಟಿದ್ದಾನೆ. ಹಳೆ ಕುಳ್ಳ, ಹೊಸ ಕಳ್ಳ, ಪ್ರಚಂಡ ಕುಳ್ಳಿ, ಪೆದ್ದ ಗೆದ್ದ, ಮಂಕುತಿಮ್ಮ, ಇಷ್ಟು ಕೂಡ ಅವನು ಮಾಡಿರೋದು ಕೂಡ ಅವನೇ ಹೀರೋ. ಹೆಚ್ಚು ಕಮ್ಮಿ ಒಂದು 5-6 ಚಿತ್ರಗಳಿಗೆ ನಾನೇ ಡೈರೆಕ್ಷನ್ ಮಾಡಿದ್ದೀನಿ, ನನಗೆ ಅವಕಾಶ ಕೊಟ್ಟಿದ್ದಾನೆ. ಎಲ್ಲ ಚೆನ್ನಾಗಿ ಮೂಡಿ ಬಂದಿದೆ. ಕೆಚ್ಚದೆಯ ವೀರ ಅಂತ ಹೇಳ್ಬೋದು. ನಿರ್ದೇಶಕರಾದಂತಹ ಭಾರ್ಗವ್ ಅವರ ಮಾತಾಗಿತ್ತು. ಅಂದರೆ ಸದಾ ಯಾವುದೇ ಒಂದು ಸೋಲು ಗೆಲುವು ಸಿನಿಮಾನ ತನ್ನ ಉಸಿರಾಗುಡಿಸ್ಕೊಂಡಿದ್ರು. ಸಿನಿಮಾ ಅಂದರೆ ದ್ವಾರಕೀಶ್ ಅಂದರೆ ಸಿನಿಮಾ ಅನ್ನೋ ರೀತಿಯಲ್ಲಿ ದ್ವಾರಕೀಶ್ ಅವರು ಇದ್ದರು ಅನ್ನೋ ಒಂದು ವಿಚಾರವನ್ನು ಕೂಡ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರೇಮ ಪರ್ವ ಮಾಡಿದ ನಂತರ ನೆಕ್ಸ್ಟು ನೀ ಬರೆದ ಕಾದಂಬರಿ ಒಂದು ಸೂಪರ್ ಸ್ಟಾರ್, ಒಂದು ಸ್ಟಾರ್ ಅಂತ ತಂದಿದೆ ಆ ಒಂದು ಚಿತ್ರದಲ್ಲಿ. ನನಗೆ ಅಂಥ ಒಂದು ಅವಕಾಶವನ್ನು ಅವ್ರು ನನಗೆ ಕೊಟ್ಟರು. ಆ ಚಿತ್ರ ನೋಡ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಇಷ್ಟ ಆದರೆ ಹೇಳು ನನಗೆ ಅಂದರು. ಅದು ನೋಡಿಬಿಟ್ಟು ಅದು ಎಂಥ ಹುಚ್ಚರು ಕೂಡ ಮಾಡಲ್ಲ ಅಂತ ಹೇಳಲ್ಲ, ಆ ಥರ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟರು. ನಿಜವಾಗ್ಲೂ ಆ ಥರ ಒಂದು ಆರ್ಟಿಸ್ಟ್ಗಳಿಗೆ ಆ ಥರ ಕ್ಯಾರೆಕ್ಟರ್ ಸಿಗೋದೇ ಅಪರೂಪ. ರಿಯಲಿ ಐ ಆಮ್ ಬ್ಲೆಸ್ಡ್. ತುಂಬ ಒಂದು ದೇವರೊಂದು ಆಶೀರ್ವಾದನೇ ಇತ್ತು ಅನಿಸುತ್ತೆ. ಇವರೇ ದೇವರ ರೂಪದಲ್ಲಿ ನಮಗೆ ಆ ಕ್ಯಾರೆಕ್ಟರ್ ಕೊಟ್ಟರು ಏನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟು ನಾನು ಏನಾಯಿತು ಅಷ್ಟೇ ನನ್ನ ನೆನಪಿರೋದು, ಬಟ್ ಆಮೇಲೆ ನನಗೆ ಏನೂ ನೆನಪಿಲ್ಲ. ನೆಕ್ಸ್ಟು ಊಟಿಯಲ್ಲಿ ಹೋಗಿ ವಿಷ್ಣುವರ್ಧನ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದು. ಅದಾದ ನಂತರ ಭಾಳಷ್ಟು ಏನೇನೋ ಬಂತು ಗಾಸಿಪ್ಗಳು, ಬಟ್ ಇವರು ಅದನ್ನೇನು ಇದು ಮಾಡಿದೆ. ನನ್ನ ಭವ್ಯ ಬೇಕು, ಭವ್ಯ ಈ ಚಿತ್ರದಲ್ಲಿ ಇರ್ತಾಳೆ ಅಷ್ಟೇ.